ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ 2 ಆಕಳುಗಳನ್ನು ಸಾಕಿ ಅದರ ಹಾಲು ತುಪ್ಪಗಳನ್ನು ಮಾರಾಟ ಮಾಡಿ ಜೀವನ ಮಾಡ್ತಾ ಇದ್ದ. ಚಿಕ್ಕ ಸಂಸಾರ, ಆದರೆ ಪ್ರಾಮಾಣಿಕ ವ್ಯಕ್ತಿ ಅವನು, ಯಾರಿಗೂ ಮೋಸ ಮಾಡತಕ್ಕಂಥವನಲ್ಲ. ಹಾಗೆ ಎಲ್ಲ ಕಡೆಗೆ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯವೂ ಇತ್ತು. ದಿನಾಲೂ ಅವನು ಸಂಜೆ 1 kg ತುಪ್ಪವನ್ನು ತೆಗೆದುಕೊಂಡು ಹೋಗಿ ಹತ್ತಿರದ ವರ್ತಕರೊಬ್ಬರಿಗೆ ಕೊಡ್ತಿದ್ದ. ಅವನು 1 kg ತುಪ್ಪ ಅಂತ ಹೇಳಿ ಕೊಡ್ತಿದ್ದ. ಅವರು ಪ್ರೀತಿಯಿಂದ ಅದನ್ನು ತೆಗೆದುಕೊಂಡು ಅವನ ಹಣವನ್ನು ಕೊಟ್ಟು ಕಳಿಸ್ತಿದ್ರು. ಹೀಗೆ ವರ್ಷಗಟ್ಟಲೆ ದಿನಗಳಿಂದ ನಡೀತಾ ಇತ್ತು. ಒಮ್ಮೆ ಅವರಿಗೆ ಆ ವ್ಯಕ್ತಿ ತಂದಂತಹ ತುಪ್ಪವನ್ನು ತೂಕ ಮಾಡಿ ನೋಡಿದಾಗ 200 ಗ್ರಾಮಿನಷ್ಟು ತುಪ್ಪ ಕಡಿಮೆ ಇತ್ತು. ಸಿಟ್ಟು ಬಂತು ಅವರಿಗೆ. ಅಯ್ಯೋ, ಎಷ್ಟು ಇವನನ್ನು ನಂಬಿದ್ದೇನೆ ನಾನು, ಎಂಥ ಒಳ್ಳೆಯವ ಅಂತ ಹೇಳ್ತಾ ಇದ್ದೇನೆ. ಬಂದ ಕೂಡಲೇ 1 kg ತುಪ್ಪ ಅಂತ ಹೇಳಿಕೊಟ್ರೆ ಆಗಿದ್ದಾಗ ತೆಗೆದುಕೊಂಡು ಅವನ ಹಣವನ್ನು ಕೊಟ್ಟು ಬಿಡ್ತಾ ಇದ್ದೆ, ಅಂಥ ನಂಬಿಕೆ ನಂದು. ಆದರೆ ಇವನು ನನಗೆ ದ್ರೋಹ ಮಾಡಿದ್ನಲ್ಲ ಅಂತ ಹೇಳಿ ಅವನನ್ನು ಕರೆಸಿದರು. ಏನಯ್ಯ, ಎಷ್ಟು ನಂಬಿದ್ದೆ ನಿನ್ನನ್ನು, ವರ್ಷಗಟ್ಟಲೆ ಆಯಿತು ತೆಗೆದುಕೊಳ್ತಾ ಇದ್ದೇನೆ. ಒಂದು ದಿನ ನಿನಗೆ ನಾನು ತುಪ್ಪ ಸರಿ ಉಂಟಾ ಇಲ್ವಾ, ತೂಕ ಸರಿ ಇದೆಯೋ ಕೇಳಲಿಲ್ಲ. ಆದರೆ ನೀನು 200 ಗ್ರಾಮವನ್ನು ಕಡಿಮೆ ಮಾಡಿ ಕೇವಲ 800 ಗ್ರಾಮ ಕೊಡ್ತಾ ಇದ್ದೀಯ, ನನಗೆ ಮೋಸ ಮಾಡ್ತಾ ಇದ್ದೀಯೆ ಅಂತ ಹೇಳಿದಾಗ ಆ ವ್ಯಕ್ತಿಗೆ ತುಂಬ ದುಃಖ ಆಯಿತು. ಇಲ್ಲ ಸ್ವಾಮಿ, ನಾನು ಹಾಗೆ ಮಾಡುವವನಲ್ಲ. ನಾನು ಹಳ್ಳಿಯಲ್ಲಿ ಕಲ್ಲನ್ನು ಇಟ್ಟುಕೊಂಡಿಲ್ಲ, ತೂಕದ ಕಲ್ಲನ್ನು ಇಟ್ಟುಕೊಂಡಿಲ್ಲ. ಆದರೆ ನಿಮ್ಮಿಂದಲೇ ನಾನು ಖರೀದಿ ಮಾಡಿ ತೆಗೆದುಕೊಂಡು ಹೋದಂತಹ 1 kg ಬೇಳೆ ಅಥವಾ 1 kg ಸಾಮಾನುಗಳು, ಅದನ್ನೇ ತೂಕದಲ್ಲಿ ಇಟ್ಟು, ಕಲ್ಲಿನ ಬದಲು ಅದನ್ನು ಇಟ್ಟು 1 kgಯನ್ನು ಸರಿಯಾಗಿ ಕೊಡ್ತಾ ಇದ್ದೇನೆ ನಿಮಗೆ ಅಂತ ಅವನು ಹೇಳಿದ. ಆಗ ಆ ವರ್ತಕನ ಸುತ್ತಲೂ ಕೆಲವು ಹಳ್ಳಿಯಿಂದ ಬಂದವರು, ಪೇಟೆಯಿಂದ ಬಂದವರು, ಕೆಲವು ಜನ ಇದ್ದರು ಅಲ್ಲಿ. ಅವನಿಗೆ ತನ್ನಿಂದ ತಾನೇ ಅವಮಾನ ಆಯಿತು. ತನ್ನ ಮರ್ಯಾದೆ ಹೋಗ್ತದೆ ಎಂಬುದಾಗಿ ಗೊತ್ತಾಯಿತು. ದಿನಾಲೂ ತಾನು ಈ ರೀತಿ ತಪ್ಪು ಮಾಡುತ್ತಿರುವುದು ಈಗ ಗೊತ್ತಾಗ್ಬಿಡ್ತದೆ. ಆಗಿದ್ದಾಗ ಓಹೋ ಅಂಥೇಳಿ ಅವನು ಆ ವಿಷಯವನ್ನೇ ಬದಲಾಯಿಸಿಬಿಟ್ಟ. ಇದು ಒಂದು ಕಥೆ. ಯಾರಿಗಾದರೂ ಮೋಸ ಮಾಡಲಿಕ್ಕೆ ಹೊರಟ್ರೆ ನಾವು ಕೊನೆಗೆ ನಾವೇ ಮೋಸಕ್ಕೆ ಒಳಗಾಗ್ತೇವೆ. ಇದು ಪ್ರಕೃತಿ ನಿಯಮ. ಒಂದು ರೀತಿಯಿಂದ ಯಾರಿಗೂ ಮೋಸ ಮಾಡಬಾರದು, ಮೋಸವನ್ನು ಆಲೋಚನೆಯಲ್ಲೂ ಮಾಡಬಾರದು. ಇತರರ ಹಿತವನ್ನು ಬಯಸಬೇಕು, ನಾವು ಒಳ್ಳೆಯದಾಗಿ ಬದುಕಬೇಕು. ವಿ ಎನ್ ಭಾಗವತ್, ಬರಬಳ್ಳಿ.